ಜನಕ ಮಹಾರಾಜನು ತನ್ನ ವಂಶಾವಳಿಯನ್ನು ಹೇಳಿದ ನಂತರ ವಸಿಷ್ಠ ಸಹಿತರಾದಂತಹ ಮಹಾಮುನಿಗಳಾದಂತಹ ವಿಶ್ವಾಮಿತ್ರರು ಹೇಳುತ್ತಾರೆ, ಇಕ್ಷ್ವಾಕು ಕುಲಗಳ ಮತ್ತು ವಿದೇಹರ ವಂಶಗಳು ಅಚಿಂತ್ಯವಾದ ಅಪ್ರಮೇಯವಾದ ಗುಣಗಳಿಂದ ಕೂಡಿವೆ. ಈ ಎರಡು ವಂಶಗಳಿಗೆ ಸದೃಶವಾದಂತಹ ಮತ್ತೊಂದು ವಂಶ ಎಲ್ಲಿಯೂ ಇಲ್ಲ. ಸೀತಾ ಊರ್ಮಿಳೆಯರನ್ನು ರಾಮ ಲಕ್ಷ್ಮಣರಿಗೆ ಕೊಟ್ಟು ವಿವಾಹ ಮಾಡುವ ಈ ಶುಭ ಕಾರ್ಯವು ಧರ್ಮದ ಹಿನ್ನೆಲೆಯಲ್ಲಿಯೂ ಅನುರೂಪವಾಗಿದೆ. ರಾಮ ಲಕ್ಷ್ಮಣ ಸೀತಾ ಊರ್ಮಿಳೆಯರ ಪರಸ್ಪರ ರೂಪ ಸಂಪತ್ತಿನಿಂದಲೂ ಅನುರೂಪವಾಗಿದೆ. ನಿನ್ನೊಡನೆ ಇನ್ನೂ ಕೆಲವು ಮಾತುಗಳನ್ನು ಆಡುವುದಿದೆ. ನಿನ್ನ ಅನುಜನಾದ ಈ ಕುಶಧ್ವಜ ರಾಜನು ಧರ್ಮಜ್ಞನಾಗಿರುವನು. ಇವನಿಗೂ ಕೂಡ ಅಪ್ರತಿಮ ಲಾವಣ್ಯದಿಂದ ಕೂಡಿರುವ ಇಬ್ಬರು ಕನ್ಯೆಯರಿದ್ದಾರೆ. ಆ ಹೆಣ್ಣು ಮಕ್ಕಳನ್ನು ಕುಮಾರನಾದ ಭರತನಿಗೂ ಮತ್ತು ಬುದ್ಧಿವಂತನಾದ ಶತ್ರುಘ್ನನಿಗೂ ಪತ್ನ್ಯರ್ಥವಾಗಿ ಅಪೇಕ್ಷಿಸುತ್ತೇನೆ. ಮಹಾತ್ಮನಾದ ದಶರಥನ ಮಕ್ಕಳಾದ ಈ ನಾಲ್ವರು ರೂಪ ಯೌವನಶಾಲಿಗಳಾಗಿರುತ್ತಾರೆ. ಲೋಕಪಾಲಕರಿಗೆ ಸಮಾನರಾಗಿದ್ದಾರೆ. ದೇವತೆಗಳಿಗೆ ಸದೃಶವಾದ ಪರಾಕ್ರಮ ಉಳ್ಳವರಾಗಿದ್ದಾರೆ. ನೀವಿಬ್ಬರೂ ಇಕ್ಷ್ವಾಕು ಕುಲದೊಡನೆ ಸಂಬಂಧವನ್ನು ಬೆಳೆಸಿರಿ. ಪುಣ್ಯಶೀಲನಾದ ನಿನ್ನ ಮನಸ್ಸು ಈ ಸಂಬಂಧದ ವಿಷಯವಾಗಿ ಚಂಚಲವಾಗದಿರಲಿ. ವಸಿಷ್ಠರ ಅನುಮತಿಯನ್ನು ಪಡೆದು ವಿಶ್ವಾಮಿತ್ರರು ಹೇಳಿದ ಆ ಮಾತುಗಳನ್ನು ಕೇಳಿ ಜನಕರಾಜನು ಬದ್ಧಾಂಜಲಿಯಾಗಿ ಹೇಳಿದ, ಉತ್ತಮೋತ್ತಮವಾದ ಇಕ್ಷ್ವಾಕು ವಂಶದೊಡನೆ ನಾವು ಮಾಡುವ ಸಂಬಂಧವು ಅನುರೂಪವಾಗಿರುವುದೆಂದು ಮಹಾಮಹಿಮರಾದ ನೀವಿಬ್ಬರೂ ಆಜ್ಞಾಪಿಸಿರುವುದರಿಂದ ನಿಶ್ಚಯವಾಗಿಯೂ ನಮ್ಮ ಕುಲವು ಧನ್ಯವಾಯಿತು ಎಂದು ನಾನು ತಿಳಿಯುತ್ತೇನೆ. ನಿಮಗೆ ಮಂಗಳವಾಗಲಿ. ನಿಮ್ಮ ಇಚ್ಛೆಯಂತೆಯೇ ಸಕಲವೂ ನಡೆಯಲಿ. ಕುಶಧ್ವಜನ ಸುತೆಯರಿಬ್ಬರೂ ಯಾವಾಗಲೂ ಜೊತೆಯಲ್ಲಿಯೇ ಇರುವ ಭರತ ಶತ್ರುಘ್ನರ ಪತ್ನಿಯರಾಗಿ ಅವರನ್ನು ಸೇವಿಸಲಿ. ಮಹಾಬಲರಾದ 4 ರಾಜಪುತ್ರರು 4 ಮಂದಿ ರಾಜಕುಮಾರಿಯರ ಪಾಣಿಗ್ರಹಣವನ್ನು ಒಂದೇ ದಿನ ಮಾಡಿಕೊಳ್ಳಲಿ. ವಿದ್ವಾಂಸರು ಫಲ್ಗುನಿ ನಕ್ಷತ್ರಗಳ 2ನೆಯ ದಿವಸ ವಿವಾಹವನ್ನು ಮಾಡುವುದು ಪ್ರಶಸ್ತ ಎಂದು ಹೇಳುತ್ತಾರೆ. ಏಕೆಂದರೆ ಪ್ರಜೋತ್ಪತ್ತಿ ಸ್ಥಾನ ದೇವತೆಯಾದ ಭಗದೇವನು ಈ ನಕ್ಷತ್ರಕ್ಕೆ ಅಧಿಪತಿಯಾಗಿರುತ್ತಾನೆ. ಈ ರೀತಿಯಾಗಿ ಜನಕನು ವಿನಯಪೂರ್ವಕವಾದ ಮಾತುಗಳನ್ನು ಹೇಳಿ ವಸಿಷ್ಠ ವಿಶ್ವಾಮಿತ್ರರಿಗೆ ಪುನಃ ಹೇಳುತ್ತಾನೆ, ಮಹಾಮಹಿಮರಾದ ವಸಿಷ್ಠರೇ, ಮಹಾ ತಪಸ್ವಿಗಳಾದಂತಹ ವಿಶ್ವಾಮಿತ್ರರೇ, ಈ ಕನ್ಯಾದಾನ ರೂಪವಾದ ಶ್ರೇಷ್ಠ ಧರ್ಮವು ನನಗೋಸ್ಕರ ತಮ್ಮಿಂದ ಉಪದಿಷ್ಟವಾಯಿತು. ನಾನು ನಿಮ್ಮ ಶಿಷ್ಯನಾಗಿದ್ದೇನೆ. ಇಷ್ಟೇ ಮಾತ್ರವಲ್ಲ, 3 ರಾಜ್ಯಗಳ ಸಿಂಹಾಸನಗಳನ್ನೂ ತಮಗರ್ಪಿಸುತ್ತೇನೆ. ಈ ದಿವ್ಯವಾದ ಸಿಂಹಾಸನಗಳಲ್ಲಿ ಕುಳಿತು ನಾನೇನು ಮಾಡಬೇಕು ಎಂಬುದನ್ನು ತಾವು ನಿರ್ದೇಶ ಮಾಡಿರಿ. ನಿಮ್ಮ ಆಜ್ಞಾನುಸಾರವಾಗಿ ನಡೆಯಲು ಸಿದ್ಧನಿದ್ದೇನೆ. ಈ ಮಿಥಿಲೆಯು ದಶರಥನದಾಗಿರುವಂತೆಯೇ ಈ ಅಯೋಧ್ಯೆಯು ನನ್ನದೂ ಆಗಿರುವುದು. ಹಾಗಾಗಿ ನಾನು ಅರ್ಪಿಸಲಿರುವ ಈ 3 ರಾಜ್ಯ ಸಿಂಹಾಸನಗಳನ್ನೂ ಸ್ವೀಕರಿಸಿ ತಮ್ಮ ಪ್ರಭುತ್ವದ ವಿಷಯವಾಗಿ ಸ್ವಲ್ಪವಾದರೂ ಸಂದೇಹಗೊಳ್ಳದೆ ತಮಗೆ ಸೂಕ್ತ ತೋರಿದ ರೀತಿಯಲ್ಲಿ ಆಜ್ಞೆ ಮಾಡಲು ಅರ್ಹರಾಗಿರುವಿರಿ. ವಿದೇಹಾಧಿಪತಿಯಾದಂತಹ ಜನಕರಾಜನು ವಸಿಷ್ಠ ವಿಶ್ವಾಮಿತ್ರರಿಗೆ ಹೀಗೆ ಹೇಳಲು ರಘುನಂದನಾದ ಆದಂತಹ ದಶರಥ ರಾಜನು ಪರಮ ಸಂತುಷ್ಟನಾಗಿ ಮಹೀಪತಿಗೆ ಹೇಳುತ್ತಾನೆ, ಮಿಥಿಲೇಶ್ವರರಾದ ನೀವಿಬ್ಬರು ಸಹೋದರರು ಅಪಾರವಾದ ಗುಣಗಳಿಂದ ಕೂಡಿದ್ದೀರಿ. ಋಷಿಗಳು ಮತ್ತು ಅನೇಕ ರಾಜರು ನಿಮ್ಮಿಂದ ಸತ್ಕೃತರಾಗಿರುವರು. ನೀನು ನಿಶ್ಚಯವಾಗಿಯೂ ಈ ಕನ್ಯೆಯರ ದಾನದಿಂದ ಶ್ರೇಯಸ್ಸನ್ನು ಪಡೆಯುತ್ತಿ ಜನಕ. ನಿನಗೆ ಮಂಗಳವಾಗಲಿ. ನಾನು ಇನ್ನು ನಮ್ಮ ಮನೆಗೆ ಹೋಗಿ ಬರುತ್ತೇನೆ. ಅಲ್ಲಿ ವಿವಾಹ ಪೂರ್ವದಲ್ಲಿ ಮಾಡಬೇಕಾದ ನಾಂದಿ ಅಭ್ಯುದಯಾದಿ ವಿದ್ಯುಕ್ತ ಕರ್ಮಗಳನ್ನು ಯಥಾವಿಧಿಯಾಗಿ ಮಾಡುತ್ತೇನೆ.
ಯಶೋವಂತನಾದ ದಶರಥ ರಾಜನು ಹೀಗೆ ಹೇಳಿ ಜನಕನ ಅನುಮತಿಯನ್ನು ಪಡೆದು ಮುನೀಂದ್ರರಾದ ವಸಿಷ್ಠ ವಿಶ್ವಾಮಿತ್ರರೊಡನೆ ತನ್ನ ಭವನಕ್ಕೆ ತೆರಳಿದ. ಆ ದಿನ ನಾಂದಿ ಶ್ರಾದ್ದವನ್ನು ಯಥಾವಿಧಿಯಾಗಿ ಆಚರಿಸಿ ಮಾರನೆಯ ದಿನ ಬೆಳಿಗ್ಗೆ ಗೋದಾನ ಕರ್ಮವನ್ನು ಮಾಡಿದ. ತನ್ನ ಮಕ್ಕಳಿಗೆ ಮಂಗಳವಾಗಲಿ ಎಂದು ಆಶಿಸಿ ಬ್ರಾಹ್ಮಣರಿಗೆ ಒಬ್ಬೊಬ್ಬರಿಗೂ ಒಂದೊಂದು ಹಸುವಿನಂತೆ 1,00,000 ಹಸುಗಳನ್ನು ಯಥಾವಿಧಿಯಾಗಿ ದಾನ ಮಾಡಿದನು. ಸುವರ್ಣ ಆಭರಣಗಳಿಂದ ಅಲಂಕರಿಸಿದ್ದಂತಹ ಕೊಂಬುಗಳಿಂದ ಕೂಡಿದ ಹಾಲು ಕೊಡುವ ಕರುಗಳುಳ್ಳ ಕರೆಯುವ ಕಂಚಿನ ಪಾತ್ರೆಗಳಿಂದ ಒಡಗೂಡಿರುವ 4,00,000 ಹಸುಗಳನ್ನು 4 ಮಕ್ಕಳ ಸಲುವಾಗಿ ಬ್ರಾಹ್ಮಣರಿಗೆ ದಾನ ಮಾಡಿದ. ಪುತ್ರವತ್ಸಲನಾದಂತಹ ದಶರಥನು ಮಾಡಿದ ಗೋದಾನದೊಡನೆ ಇನ್ನೂ ಅನೇಕ ಸಂಪತ್ತುಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ. ಯಥಾವಿಧಿಯಾಗಿ ದಶರಥನ ಮಕ್ಕಳು ಗೋದಾನ ಕರ್ಮವನ್ನು ಮುಗಿಸಿದ ನಂತರ 4 ಮಕ್ಕಳಿಂದಲೂ ಪರಿವೃತನಾದಂತಹ ದಶರಥ ರಾಜನು ಲೋಕಪಾಲಕರುಗಳಿಂದ ಪರಿವೃತನಾದ ಪ್ರಸನ್ನ ಚಿತ್ತನಾದ ಪ್ರಜಾಪತಿಯಂತೆಯೇ ಕಂಗೊಳಿಸುತ್ತಿದ್ದನು.